ನಮಸ್ಕಾರ ಎಲ್ಲರಿಗೂ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬದ ವಿಶೇಷನೇ ಎಳ್ಳು ಹಾಗೆ ಬೆಲ್ಲ. ಎಳ್ಳನ್ನ ಬಳಸಿ ಖರ್ಜೂರದೊಂದಿಗೆ ಡ್ರೈ ಫ್ರೂಟ್ ಲಡ್ಡನ್ನ ನಾನಿವತ್ತು ಪ್ರಿಪೇರ್ ಮಾಡಿದ್ದೀನಿ. ನಿಮ್ಗೂ ಕೂಡ ಈ ಲಡ್ಡು ತುಂಬಾನೇ ಇಷ್ಟ ಆಗುತ್ತೆ, ಜೊತೆಗೆ ಆರೋಗ್ಯಕ್ಕಂತೂ ಬಹಳಷ್ಟು ಒಳ್ಳೆಯದು. ಹಾಗಾಗಿ ಟೈಮ್ ಇದ್ದಾಗ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ, ಆಯ್ತಾ? ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಏನಾದರೂ ಸಿಹಿ ಮಾಡೋ ಪ್ಲಾನ್ ಇದ್ದೇ ಇರುತ್ತಲ್ಲ. ಒಂದ್ಸಲ ಈ ಸ್ಪೆಷಲ್ ಡ್ರೈ ಫ್ರೂಟ್ ಲಡ್ಡುನ ಟ್ರೈ ಮಾಡಿ. ಹಬ್ಬದ ವಿಶೇಷನೇ ಎಳ್ಳು ಬೆಲ್ಲ. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡ್ಬೇಕಂತೆ. ನಾನಿಲ್ಲಿ ಎಳ್ಳು ಯೂಸ್ ಮಾಡಿದ್ದೀನಿ, ಆದ್ರೆ ಬೆಲ್ಲ ಅಥವಾ ಸಕ್ಕರೆಯ ಬದಲು ನ್ಯಾಚುರಲ್ ಶುಗರ್ ಕಂಟೆಂಟ್ ಇರೋ ಖರ್ಜೂರನ ಉಪಯೋಗಿಸ್ತಿದ್ದೀನಿ. ಜೊತೆಗೆ ಬಾದಾಮ್, ವಾಲ್ನಟ್, ಗೋಡಂಬಿ, ಪಂಪ್ಕಿನ್ ಸೀಡ್ಸ್, ಫ್ಲಾಕ್ಸ್ ಸೀಡ್ಸ್, ಎಳ್ಳು ಹಾಗೆ ಖರ್ಜೂರವನ್ನ ತಗೊಂಡಿದ್ದೀನಿ. ಈ ಎಲ್ಲ ಒಣಹಣ್ಣುಗಳನ್ನ ಪ್ಯಾನ್ ಅಲ್ಲಿ ಡ್ರೈ ಫ್ರೈ ಮಾಡ್ಕೊಳ್ಳೋಣ. ಈಗ ಈ ಡ್ರೈ ಫ್ರೂಟ್ಸ್ಗಳಲ್ಲಿ ಕೆಲವೊಂದನ್ನ ಅಂದರೆ ಬಾದಾಮ್, ಕ್ಯಾಶು ಹಾಗೆ ಫ್ಲಾಕ್ಸ್ ಸೀಡನ್ನ ಮಿಕ್ಸಿಲಿ ಹುಡಿ ಮಾಡ್ಕೊಂಡಿದ್ದೀನಿ. ಉಳಿದಂತೆ ವಾಲ್ನಟ್ನ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಲಡ್ಡು ತಿನ್ಬೇಕಾದ್ರೆ ಬಾಯಿಗೆ ಡ್ರೈ ಫ್ರೂಟ್ಗಳ ತುಂಡು ಜಗಿಯೋಕೆ ಸಿಕ್ಕರೆ ಚೆನ್ನಾಗಿರುತ್ತಲ್ಲ, ಅದಕ್ಕೆ. ಹಾಗೆ ಖರ್ಜೂರನ ಈಗಾಗಲೇ ಸೀಡ್ ರಿಮೂವ್ ಮಾಡಿ ಇಟ್ಟಿದ್ದೀನಿ. ಮಿಕ್ಸಿಲಿ ಖರ್ಜೂರದ ಜೊತೆ ಸ್ವಲ್ಪ ಏಲಕ್ಕಿನೂ ಹಾಕಿ ಗ್ರೈಂಡ್ ಮಾಡೋಣ. ಈಗ ಪ್ಯಾನ್ ಗ್ಯಾಸಲ್ಲಿ ಇಟ್ಟು ಸ್ವಲ್ಪ ತುಪ್ಪ ಹಾಕಿ ಗ್ರೈಂಡ್ ಮಾಡಿರೋ ಖರ್ಜೂರನ ತುಪ್ಪದೊಂದಿಗೆ ಬಿಸಿ ಮಾಡಬೇಕು. ಹಾಗೆ ಹುಡಿ ಮಾಡಿರೋ ಡ್ರೈ ಫ್ರೂಟ್ಸ್ನ ಅದಕ್ಕೆ ಮಿಕ್ಸ್ ಮಾಡಿ ನಂತರ ಪಂಪ್ಕಿನ್ ಸೀಡ್ಸ್ ಮತ್ತು ಎಳ್ಳನ್ನ ಆಡ್ ಮಾಡಬೇಕು. ಇಲ್ಲಿಗೆ ಲಡ್ಡು ಪ್ರಿಪೇರ್ ಮಾಡೋ ಕೆಲಸ ಮುಗಿಯಿತು. ಇನ್ನು ಉಂಡೆ ಮಾಡೋ ಕೆಲಸ. ಕೈಗೆ ಸ್ವಲ್ಪ ತುಪ್ಪ ಹಚ್ಚಿ, ಬೇಕಾದ್ರೆ ಮಾತ್ರ ತುಪ್ಪ ಇಲ್ಲದೇನೂ ಕೂಡ ಲಡ್ಡು ಉಂಡೆ ಆಕಾರ ಮಾಡೋಕ್ಕಾಗುತ್ತೆ. ಈಗ ರೆಡಿ ಆಯಿತು ನೋಡಿ ಆರೋಗ್ಯಕರವಾದ ರುಚಿಕರ ಡ್ರೈ ಫ್ರೂಟ್ ಲಡ್ಡು. ಈ ಲಡ್ಡು ಪ್ರತಿಯೊಬ್ಬರ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು. ಇದನ್ನ ತಿನ್ನೋದ್ರಿಂದ ಹಾರ್ಟ್, ಬ್ರೈನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಎನರ್ಜಿ ಸಿಗುತ್ತೆ, ಹೇರ್, ಸ್ಕಿನ್ಗೂ ಒಳ್ಳೇದು, ಬೋನ್ ಸ್ಟ್ರಾಂಗ್ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಲ್ಲಿ ಋತುಚಕ್ರದ ಸಮಸ್ಯೆಗಳಿದ್ದಲ್ಲಿ ನಿವಾರಿಸೋದಕ್ಕೆ ಸಹಕಾರಿಯಾಗುತ್ತಂತೆ. ದಿನಕ್ಕೆ 1 ಅಥವಾ 2 ಮಾತ್ರ ಲಡ್ಡನ್ನ ತಿನ್ನಿ, ಆಯ್ತಾ? ಜಾಸ್ತಿ ತಿಂದ್ರೆ ಬಾಡಿ ಹೀಟ್ ಆಗೋ ಸಾಧ್ಯತೆನೂ ಇದೆ. ನಿಮಗೂ ಈ ಸ್ವೀಟ್ ಇಷ್ಟ ಆಗಿದ್ರೆ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಧನ್ಯವಾದ ಎಲ್ರಿಗೂ.